ಫ್ರೆಂಡ್ಸ್ ನೋಡಿ ಕನಕಪುರ ಹೇಗಿದೆ ಅಂತ. ಡಾಗ್ ಅವತ್ತೇ ತೊಗೊಂಡೆ ನಿನಗೆ, ನಿನ್ನ ಪಿಂಕೇ ಬೇಕಂದೆ. ಇವಾಗ ನನ್ನ ಮೊಬೈಲ್ ನೆಟ್ ಆನಲ್ಲೇ ಇದೆಯಪ್ಪ ದೇವ್ರೆ, ಆಫ್ ಮಾಡ್ಬೇಕಿಲ್ಲ, ಚಾರ್ಜ್ ಖಾಲಿ ಆಗಿಬಿಡ್ತು ಬೇಗ ಫಟೋಸು. ಈಗ ನ್ಯಾವಿಗೇಷನ್ ಬೇಕಿಲ್ಲ, ಯಾಕಂದ್ರೆ ಅವ್ರು ಮುಂದಿದ್ದಾರೆ. ಸೊ ಆ ರೀಸನ್ಗೋಸ್ಕರ ನ್ಯಾವಿಗೇಷನ್ ಹಂಗೇನು ಬೇಕಾಗಿಲ್ಲ. NH ಹೋಗೋದು ಬೆಟರ್. ಈ ಒಳಗಡೆ ಬರೋದು ಕಷ್ಟ. ಚಲ್ ಮಾರೇಗ ಅಲ್ಲೋಗಿ ಫಿರ್ ರಾಸ್ತಾ ಬೋಲ್ಗೆ ಹಂಗ. ಫ್ರೆಂಡ್ಸ್ ಅವನು ಶೇಖರ್ ನಮ್ಮ ಕರ್ನಾಟಕದವನೇ, ಬಟ್ ಅವನ ಜೊತೆಗೆ ನಾನು ಯಾವತ್ತು ಹಿಂದಿನೇ ಮಾತಾಡೋಣ. ನೋಡಿ ಮಟನ್ ಐತೆ ತಿಂತಿ ಅಲ್ಲಿ. ಪಾಪ ದೇವಸ್ಥಾನಕ್ಕೆ ಹೋಗುತ್ತೆ, ಮಟನ್ ಗಿಟನ್ ಅನ್ಬಾರ್ದು. ತಪ್ಪಾಯ್ತು. ಯಾವ ಕಡೆ ಗುರು? ಈ ಕಡೆ ಮಾಡೋಕ್ಕೆ ಕೆಲಸ ಇಲ್ಲ ನಿಂಗೆ. ಇನ್ನೂ ಬಂದಿರೋ 100 ಕಿಲೋಮೀಟ್ರಾಗಲ್ಲ ಟೀಗಿ ಅಂತ. ಬೆಳಗ್ಗೆ ಏನು ಹೇಳಿದೆ ನಿನಗೆ ಗೊತ್ತಾನ? ನಮ್ಮ ಖುಷಿ ಬೆಳಗ್ಗೆನೇ ನಾನು ಹಾಕೊಂಡೆ, ಚಳಿ ಇರುತ್ತೆ ಹಾಕಮ್ಮ 4 ಡ್ರೆಸ್ಸು ಅಂತ ಅಂದೆ. ಕೇಳಿಲ್ಲ, ಇಲ್ಲ ಒಂದೇ ಪರವಾಗಿಲ್ಲ ಅಂತ. ಇವಾಗ ಚಳಿ ಆಗ್ತಿತ್ತು ಅಂತ. ಸೊ ಹಂಗೆ ಆಗಬೇಕು, ಹೇಳೋದು ಮತ್ತು ಕೇಳ್ಬೇಕು. ಇದಕ್ಕೆ ಹೇಳೋದು. ಇನ್ನು ನಾವು ಮಲೆಮಹದೇಶ್ವರ ಬೆಟ್ಟ ಇದರಿಂದ ಮತ್ತು ಮೈಸೂರು ಪ್ಯಾಲೇಸ್ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಮೈಸೂರು ಪ್ಯಾಲೇಸ್ ಹೋಗ್ತೀವಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿ ಯಾವುದೋ ಫಾಲ್ಸ್ ಇದೆ ಅಂತೆ. ಅವೆರಡೋ ಯಾವುದೋ ಫಾಲ್ಸ್ ಅಂದ್ರಲ್ಲಪ್ಪ, ಹೆಸರು ಮರ್ತಬಿಟ್ನೆ. ಗಗನ ಚುಕ್ಕಿ ಮತ್ತು ಬಾರ ಚುಕ್ಕಿ ಫಾಲ್ಸ್ ಅಂತೆ. ಸೊ ರೈಟ್. ಸೊ ಆ ಫಾಲ್ಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡೋರೆ ನಮ್ಮ ಹುಡುಗರು. ನೋಡೋಣ ಅಲ್ಲಿ ಹೋಗ್ತೀವೋ ಇಲ್ಲ ಗೊತ್ತಿಲ್ಲ. ನಮ್ಮ ಹುಡುಗ ಅಂತಾನೆ ಮೈಸೂರಿಗೆ ಹೋಗೋಣ ಬಾ ಅಂತಾನೆ, ನಮ್ಮ ಖುಷಿನೂ ಮೈಸೂರಿಗೆ ಹೋಗೋಣ ಬಾ ಅಂತಾಳೆ. ನಾನು ಮೈಸೂರು ಯಾವತ್ತೂ ನೋಡಿಲ್ಲ, ಫಸ್ಟ್ ಟೈಮ್ ಸಿಕ್ಕರೆ ನೋಡೋಣ. ಅಲ್ಲಿಂದ 4 ಕಿಲೋಮೀಟ್ರ್ ಅಷ್ಟೇ. ನೋಡೋಣ ಟೈಮ್ ಸಿಕ್ಕರೆ ಓಡೋಣ. 4 ಕಿಲೋಮೀಟ್ರ್ ಏನೋ 10 ನಿಮಿಷ ಹೋಗ್ಬೋದು ಅಷ್ಟೇ. ಈ ಕಾರವ್ರು ಮಹಾನ್ ಕಿಲಾಡಿಗರು, ಮಸ್ತಾಗಿ ಓಡಿಸ್ತಾನೆ ಕಾರ್ನ. ಈ ಟೈಮ್ ಈ ಆಟ ನೋಡ್ರೆ ನಮ್ಮೂರೇ ನೆನಪಾಗುತ್ತಾ ಗುರು. ನಾವು ಅದರಲ್ಲೇ ಬೆಳ್ಕೊಂಬಂದಿರೋಲ್ಲ, ಹಾಗಾಗಿ ಹಾಗೆ ನೆನಪಾಗುತ್ತೆ. ಇದು ನೋಡಿ ಚೆನ್ನಾಗಿ ಮಾಡೋರು, ಕಲರ್ ಬ್ಲ್ಯಾಕ್ ವೈಟ್ ಕಾಂಬಿನೇಷನ್, ಜಿರಾಫೆ ಥರ ಕಾಣಿಸ್ತದೆ. ಇದೇ ಪ್ರಾಬ್ಲಮ್ ನಮ್ಮ ಕಡೆ. ನಾವೇನೋ ಸ್ಪೀಡಲ್ಲಿ ಇರ್ತೀವಿ, ಅಡ್ಡ ಬಂದರೆ ಏನು ಮಾಡೋದು ಹೇಳಿ. ನಾವು ಎಷ್ಟು ಕಂಟ್ರೋಲ್ ಮಾಡ್ತೀವಿ ಅಷ್ಟು ಕಂಟ್ರೋಲ್ ಮಾಡ್ತೀವಿ, ಬಟ್ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಬೈಕ್ ಸ್ಪೀಡ್ ಬರ್ತವೆ ನೋಡ್ಕೊಂಡು ಹೋಗೋಣ ಅಂತ. ಅವ್ರು ಏನಿಲ್ಲ, ನಮ್ಮದೇ ಸ್ವಂತ ಊರು ಅಂತ ಅವ್ರಿಗೆ ಭಯನೇ ಇಲ್ಲ. ಹೆಂಗೆ ಬೇಕಂಗೆ ಬರ್ತಾರೆ, ದನ ಬಂದಂಗೆ ಬರ್ತಾರೆ. ನಾನು ಇನ್ನೂ ಮೇಲು ಪಾಪ ಅದು ತಿಳ್ಕೊಳ್ಳುತ್ತೆ. ನೋಡಿ ಬುಲೆಟ್ ಹೊಡಿತಾನೆ ಅಣ್ಣ. ಸೀಗೆಕೋಟೆ ಅಂತ, ಸೀಗೆಕೋಟೆ ಏನೇನು ಹೆಸರು ಗುರು ಈ ಕಡೆ ಊರ ಕಡೆ. ನಮ್ಮ ಕಡೆ ಇರೋವಂತೂ ಯಾವಿಲ್ಲ. ನಮ್ಮ ಕಡೆ ಜಾಸ್ತಿ ಪುರ ಬರ್ತವೆ, ಈ ಕಡೆ ಯಾವುದು ಅಷ್ಟಿಲ್ಲ. ಕನಕಪುರ ನೋಡಿದ್ವಿ ನೋಡಿ ಅಷ್ಟೇ. ಇನ್ನು ನ್ಯೂ ಇಯರ್ಗೆ ನಾನು ದುರ್ಗ ಹೋಗ್ಬೇಕಂತ ಪ್ಲಾನ್ ಇತ್ತು ನಮ್ಮ ಫ್ರೆಂಡ್ ಹತ್ರ, ಬಟ್ ಅದು ಮುಂದೆ ಪೋಸ್ಟ್ಪೋನ್ ಮಾಡಿದ್ದೀವಿ. ನೆಕ್ಸ್ಟ್ ಯಾವಾಗಾದ್ರೂ ಹೋಗೋಣ, 26 ಜನವರಿಗೆ ಹೋಗ್ತೀವಿ ಅದಕ್ಕೆ. ಸೊ ಅದೊಂದು ಪ್ಲ್ಯಾನ್ ಇದೆ. ಆ್ಯಕ್ಚುಲಿ ನಾವು ಮುರುಡೇಶ್ವರ ಹೋಗೋ ಪ್ಲ್ಯಾನ್ ಇತ್ತು. ನಮ್ಮ ಪಾಪ ಇರೋಗೋಸ್ಕರ 3 ಡೇಸ್ ಬಿಟ್ಟಿರೋಕ್ಕಾಗಲ್ಲ. ಅದಕ್ಕೆ ಫುಡ್ ಆಗಲಿ ನೀರಾಗಲಿ ಅದು ಕಷ್ಟ ಅಂತ ಹೇಳ್ಬಿಟ್ಟು ಅದಕ್ಕೆ 1 ದಿನಕ್ಕೆ ಹೋಗಿ ಬರೋ ಅಂಥ ಒಂದು ಪ್ಲೇಸ್ ನೋಡ್ಕೊಂಡು ಹೋಗ್ತೀವಿ. ಅದೇ ಈ ಮಲೆಮಹದೇಶ್ವರ ಬೆಟ್ಟ. ಇಲ್ಲಾಂದರೆ ಮುರುಡೇಶ್ವರ ಹೋದರೆ 2 ಡೇಸ್ 3 ಡೇಸ್ ಅಂತ ಪಕ್ಕ ಬೇಕು ಫ್ರೆಂಡ್ಸ್. ಆ ರೀಸನ್ಗೋಸ್ಕರ ಹೋಗಲಿಲ್ಲ ಅದಕ್ಕೆ. ಕರುಗೆ ಬಂದರೆ ನನ್ನ ಕಷ್ಟ. ಮೊದಲೇ ನಂದು ಲಾಂಗ್ ಕಟ್ ಬೈಕು, ಶಾರ್ಟ್ ಕಟ್ ಆಗಲ್ಲ, ಬೇಗ ಟರ್ನ್ ಸಿಗಲ್ಲ. ಏನ ಗಾಗಲ್ ತೆಗೆದು ಕೈಯಾಗ ಇಟ್ಕ, ಹೆಲ್ಮೆಟ್ ಕೈಯಾಗ ಇಡ್ಕ ಹೆಲ್ಮೆಟ್. ನೋಡಿ ಫ್ರೆಂಡ್ಸ್, ಈ ಕಡೆ ಗುಡ್ಡ ಥರ ಇದೆ, ಚೆನ್ನಾಗಿದೆ. ನಾವು ಈ ಕಡೆ ಬಂದಿದ್ವಾ, ನಾನು ಅಜಯ್ ಮತ್ತು ರಾಕೇಶ್ ಬಂದಿದ್ವಲ್ಲ. ಸೊ ಕಂಪ್ನಿ ಕಡೆಯಿಂದ ಬಂದಿದ್ವಲ್ಲ. ನಾನು ತಾಜಾ ರೇಟ್ ಅನಿಸುತ್ತೆ ಈ ಕಡೆ ಬಂದರೆ. ಕಾರಲ್ಲಿದೆ. ಫಾಲೋ ಮಾಡೋಣ. ಸೈಕ್ಲಿಂಗ್ ಇಲ್ಲೊಂದು ಕಾಣ್ತದೆ ಬ್ರೋ. ರೈಡರ್ಗಳು ಎಕ್ಸಾಮ್ ನಂತರ ಸೇಮ್ ಜಾಕೆಟ್ ಹಾಕೊಂಬಂದವನೇ. ಖುಷಿ ಆಯಿತು ತುಂಬ ನೋಡಿದ ತಕ್ಷಣವೇ. ಏನಾಗಲಿ, ನಮ್ಮ ಥರ ಯಾರು ಮಾಡಿರ್ತಾರ, ನಮ್ಮ ಥರ ಅವ್ರು ಮಾಡಿರ್ತಾರೋ ಅವ್ರ ಥರ ನಾವು ಮಾಡಿರೋ ಅದು ಗೊತ್ತಿಲ್ಲ ನನಗೆ. ಬಟ್ ಖುಷಿ ಆಗುತ್ತೆ ಅಷ್ಟೇ. ನಮ್ಮವ್ರು ಅಂತ ಅನ್ಕೊಂಬಿಡ್ತಾರೆ. ಒಂದೇ ಸಲ ಫೀಲ್ ಆಗ್ಬಿಡುತ್ತೆ. ನಮ್ಮವ್ರುಗಳು ಬುಲೆಟನ್ನು ಚೆಸ್ತಾನೆ ಗುರು ಮಸ್ತಾಗಿ. ಸೌಂಡ್ ನೋಡಿ ಹೆಂಗಿದೆ ಅದ್ರದ್ದು. ಕೋಲೆಲ್ಲ ಬೇಡ, ಆರಾಮಾಗಿ. ನಾ ರೂಟ್ ನೋಡಿಲ್ಲ, ಹಿಂದೆ ಫಾಲೋ ಮಾಡೋಣ. ಹೋಗುರು, ನೀನೇ ಹೋಗು, ದೊಡ್ಡವನಾಗಿ ನೀನೇ ಹೋಗ್ಬಿಟ್ಟು. ನೀನೊಬ್ಬ ಹೋಗು. ಹೋದ್ರಾ? ಅಣ್ಣ ಕಾರನ್ನು ಹೋಗ್ತಾನಂತ ನಾನು ಬಿಟ್ಟರೆ ಅವ್ನು ನನಗೆ ಬಿಡಲ್ಲ. ಈ ಕಡೆ ಲಾರಿ ಕಡೆ ಹೋಗೋದು ಬೇಡ, ಒಳ್ಳೇದಲ್ಲ. ಲಾರಿಗಳು ಸರಿ ಇಲ್ಲ, ಯಾವ ಕಡೆ ತಿರುತ್ತಾರೋ ಗೊತ್ತಿಲ್ಲ. ಸ್ಟೇರಿಂಗ್ನ ಅದೊಂದು ಭಯ ನನಗೆ. ಹಳ್ಳೀಲಿ ಬಂದ್ರೇ ಪ್ರಾಬ್ಲಮ್. ಲಾಂಗ್ ರೈಡ್ ಹೋಗೋ ಟೈಮಲ್ಲಿ ಹಳ್ಳಿಗಳು ಸಿಕ್ಕರೆ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಸ್ಪೀಡಾಗಿ ಹೋಗ್ತಿರ್ತೀವಿ, ಆ ರೀಸನ್ ಸೆಂಟ್ರಲ್ಲಿ ಹಳ್ಳಿಗಳಿಗೆ ಬರ್ತಿರ್ತವೆ. ಅದೊಂದೇ ಕಷ್ಟ. ಏನೋ ಇಲ್ಲೇ ಅಕ್ಕಪಕ್ಕ ಹೋಗೋ ಟೈಮಿಗೆ ಹಳ್ಳಿ ಬಂದರೆ ಏನೋ ಪ್ರಾಬ್ಲಮ್.
ನಾನು 2 ಕಾರ್ನ ಮುಂದೆ ಬಿಟ್ಟೆ. ಹುಲಿ 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 ಹೋಗೋಣ. ಮತ್ತೆ ಕಾರ್ ಹಿಡಿತೀಯ. ನಮ್ಮ ಕಾರ್ ಇಲ್ಲಿ ಹೋಗ್ತಾ ಇದೆ ಇನ್ನೂ ಎಷ್ಟು ಕಿಲೋಮೀಟರ್ ಅಂತ ಗೊತ್ತಾಗ್ಲಿಲ್ವಾ. ನೋಡಿ ಈ ಕಡೆ ಹೆಂಗಿದೆ ಅಂತ ಪ್ಲೇಸು ಚೆನ್ನಾಗಿದೆ ಒಂಚೂರು. ನಾವು ಉತ್ತರಗನ್ನಡಿಗೆ ಅಲ್ಲ ಈ ಥರ ಕ್ಲೈಮೇಟ್ ಸಿಗಲ್ಲ. ನಾವು ಪಾರ್ಕ್ ಕೊಡ್ತೀನಿ ಬೇಕಿದ್ರೆ. ಈ ಥರ ಕ್ಲೈಮೇಟ್ ಸಿಗೋಕ್ಕೆ ಚಾನ್ಸೇ ಇಲ್ಲ. ಈ ಕಡೆ ಕ್ಲೈಮೇಟ್ ಸೂಪರ್ ಆಗಿರುತ್ತೆ. ಅದು ಏನೋ ಹೇಳಿ, ನಮ್ಮ ಕಡೆ ಜಾಸ್ತಿ ಬಿಸಿಲು. ಬಟ್ ನಾವು ಈ ಕಡೆ ಎಲ್ಲ ಬದುಕೋಕ್ಕಾಗಲ್ಲ, ಅದೊಂದು ನಿಜ ಪಕ್ಕ. ನಮಗೆ ಬಿಸಿಲು ಏನಿದ್ರೆ ಬಿಸಿಲು ಬೇಕೇ ಬೇಕು. ಎಲ್ಲ ಚಳಿಲೆಲ್ಲ ಬದುಕೋಕ್ಕಾಗಲ್ಲ. ನಮ್ಮ ಬಿಸಿಲಿದ್ರೇ ಆರೋಗ್ಯವಾಗಿರ್ತೀವಿ ನಾವು. ಚಳಿಲೆಲ್ಲ ಆರೋಗ್ಯವಾಗಿ ಚಾನ್ಸೇ ಇಲ್ಲ ನಮಗೆ. ಸೊ ನಮ್ಗೆ ಎ ಸಿ ಕೊಟ್ರೆ ಆಗಲ್ಲ ನನಗೆ ಫಸ್ಟ್ ಆಫ್ ಆಲ್. ಅಂಥದ್ರಲ್ಲಿ ಡೈಲಿ ಇದೇ ಥರ ವಾತಾವರಣ ಅಂದರೆ ಹೆಂಗೆ ಬದುಕೋ ನಾವು. ಸ್ವಲ್ಪ ಆದರೂ ಬಾಡಿ ಫಿಟ್ ಆಗೋದು ಹೆಂಗೆ, ಸ್ಟ್ರಾಂಗ್ ಆಗೋದು ಹೆಂಗೆ ಆ ಥರ ಇದ್ದರೆ. ಫ್ರೆಂಡ್ಸ್, ನಾವು ಬೆಳಗ್ಗೆಯಿಂದ ಟಿಫನೇ ತಿಂದಿಲ್ಲ. ಯಾರು ತಿಂದಿಲ್ಲ. ಅವನು ತಿಂದಿಲ್ಲ, ನಾನು ತಿಂದಿಲ್ಲ, ನಮ್ಮ ಖುಷಿನೂ ತಿಂದಿಲ್ಲ. 3 ಜನ ಟಿಫನ್ ತಿಂದಿಲ್ಲ. ಟೀ ಒಂದು ಕುಡ್ದಿದ್ದೀವಿ, ಬಟ್ ಅವ್ರು ಫುಲ್ ಕುಡಿದ್ರು. ನಾನು 2 ಸಿಪ್ ಮಾತ್ರ ಅಷ್ಟೇ ಕುಡ್ದೆ. ಟೈಮ್ ಆಗಿತ್ತಲ್ಲ, ಇವ್ರು ಬೇರೆ ಪದೇ 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 ಫೋನ್ ಹಚ್ತಾ ಇದ್ರು. 2 ನಿಮಿಷನಕ್ಕೂ ಫೋನ್ ಬಾ 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 ಅಂತ. ಬೆಳಗ್ಗೆ ನಾನು 50-60 ಸರಿ ಹಚ್ಚಾಗ ಅವ್ರು ಕೇರೇ ಮಾಡಿಲ್ಲ. ಆಮೇಲೆ ಅವ್ರು ಬೇಗ ಕಾಲ್ ಮಾಡೋಕ್ಕೆ ನಾನು ರಿಸೀವ್ ಮಾಡ್ಕೊ ಬಂದೆ. ಇದೇ ಅನ್ನೋದು ಟೈಮ್ ಸೆನ್ಸ್ ಅನ್ನೋದು ಇದೆ. ಅವ್ನು ನೈಟ್ ಹೇಳಿದ 12 ಗಂಟೆಗೆ ಹೇಳೋಣ 5 ಗಂಟೆಗೆ ಪಕ್ಕ ಮನೆ ಬರೋಣ ಅಂತ. ಎಲ್ಲ 5 ಗಂಟೆ ಮಲ್ಕೊಳ್ಳೋ. ನನಗಂತೂ ಬೆಳಗ್ಗೆ ಎಷ್ಟು ಬೇಜಾರಾಗ್ಬಿಟ್ಟಿತ್ತು ನೆನ್ಕೊಂಡ್ರೆ. ಇನ್ನೂ ಏನು ಮಾಡೋಣ ಫ್ರೆಂಡ್ಸ್ ಅಲ್ವಾ, ಏನೂ ಮಾಡೋಕ್ಕಾಗಲ್ಲಪ್ಪ. ಇದು ಯಾವುದೂರಪ್ಪ ದೇವ್ರೆ, ಹುಷಾರಾಗಿ ಕೊಡುವ. ಇನ್ನು ನನ್ನ ಫ್ರೆಂಡ್ ಮಂಜು ಬರ್ತೀನಂದಿದ್ದ. ನೈಟೆಲ್ಲ 12:30 ಗಂಟೆ ಮಾತಾಡಿದ್ದೀನಿ ನಾನು ಬೆಳಗ್ಗೆ ಬರ್ತೀನಂತ. ಬೆಳಗ್ಗೆ ಕಾಲ್ ಮಾಡ್ತೀನಿ 3:30ಗೆ, ಫೋನ್ ಸ್ವಿಚ್ ಆಫ್. ಏನು ಮಾಡ್ತಾರೆ ಇಂಥ ಫ್ರೆಂಡ್ಸ್ ಇದ್ರಿ ಹೆಂಗೆ ಟ್ರಿಪ್ ಬರೀ ಕ್ಯಾನ್ಸಲ್ಗೆ ಕಾರಣನೇ ಇದೇ ರೀಸನ್. ಇನ್ನೊಂದು ಏನಂದರೆ ಡಿಸಪಾಯಿಂಟಿಂಗ್ ಆಗಿಬಿಡುತ್ತೆ. ಯಾಕಂದ್ರೆ ನಮಗೂ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡೋಕೆ ಆಗುತ್ತೆ ಇಲ್ಲ ಅಂತ. ಸೊ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿಲ್ಲ ಅಂದರೆ ಎಷ್ಟು ಬೇಜಾರಾಗಿರಲ್ಲ ಹೇಳಿ ನಿಮ್ಗೂ. ಯಾಕಂದ್ರೆ ನಾವು ಏನೇನೋ ಪ್ಲ್ಯಾನ್ ಮಾಡಿರ್ತೀವಿ, ಬಟ್ ಬರಲಿಲ್ಲ ಅಂದರೆ ಎಷ್ಟು ಬೇಜಾರಾಗಿರಲ್ಲ ನಮಗೆ. ಕೆಮ್ಮೆಲೆ ಅಂತ ಯಾವುದೋ ಅವರು ಕೆಮ್ಮೆಲೆ ಏನು ಹೆಸರು ಇದು. ಫ್ರೆಂಡ್ಸ್, ಇಲ್ಲಿಗೆ ನಾವು ಬ್ರೇಕಿಗೆ ನಿಂತಿದ್ದೀವಿ. ಅಲ್ಲಿ ನೋಡೋ ಮತ್ತು ಬಂತ ಗಾಡಿ. ಹಾಂ ಫ್ರೆಂಡ್ಸ್, ಕ್ಯಾಮ್ರಾದಾಗ ಚಾರ್ಜ್ ಖಾಲಿ ಬಿಟ್ಟಿದೆ ಫ್ರೆಂಡ್ಸ್. ಏನು ಮಾಡಲಿ. ಬಟ್ ಚಾರ್ಜ್ ನೈಟ್ ಫುಲ್ ಹಾಕಿದ್ನಲ್ಲ, ಅದು ಹೆಂಗೆ ಖಾಲಿ ಆಯಿತು ಅಂದರೆ ಕಂಟಿನ್ಯೂಸ್ ಬಂದಲ್ಲ 200 ಕಿಲೋಮೀಟರ್ ಅಂದರೆ ಮತ್ತೆ ಏನಾಗುತ್ತೆ ಅಲ್ಲ ಅಂತೇಳಿ ಕ್ಯಾಮ್ರಾ ಕಂಟಿನ್ಯೂಸ್ ಆಗಿ ನಿಂತು. ಅದೇ ಪ್ರಾಬ್ಲಮಿಂದನೇ ನೋಡಿ ಅಲ್ಲೇ ಬ್ರೇಕ್ ಅಂದರೆ ಟಿಫನ್ ಮಾಡೋಣ ಅಂತ ನಿಲ್ಸಿದ್ವಿ. ಅಂದರೆ ನೀರಿಲ್ಲಲ್ಲ, ವಾಟರ್ ಫಿಲ್ ಮಾಡ್ಕೊಂಡು ಟಿಫನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ನಿಲ್ಸಿದ್ವಿ. ಬಟ್ ಅಲ್ಲಿ ನೋಡಿದ್ರೆ ಫಿಲ್ಟರ್ ಇಲ್ಲ ಅಂತ ವಾಟ್ರ್. ಸೊ ಮುಂದೆ ಫಿಲ್ಟರ್ ವಾಟ್ರ್ ಎಲ್ಲ ನಿಲ್ಲಿಸೋಣ. ಫಿಲ್ಟರ್ ವಾಟರ್ ತಂದು ನಿಲ್ಲಿಸ್ಕೊಂಡು ನೀರನ್ನ ಫುಲ್ ಮಾಡ್ಕೊಂಡು ಟಿಫನ್ ತಿನ್ಕೊಂಡು ಮತ್ತೆ ಹೋಗೋದನ್ನೇ ಸ್ಟೇಟ್ ಆಗಿದೆ. ರಾಜ ಬಾಣ ಸಮುದ್ರ ಅಂತೆ. ನಿಮ್ಮ ಸಮುದ್ರ ಕೇಳಿದ್ದೀನಿ. ಇದು ಯಾವುದು ಬಾಣ ಸಮುದ್ರ? ನೋಡೋಣ ಬಾಣ ಸಮುದ್ರ ಹೆಂಗೆ ಇದೆಯೋ. ಎಲ್ಲಿಂದ ಸರ್ ಗೊತ್ತಾಗ್ತಿಲ್ಲ. ಕಾರ್ ನೀವು ಎಲ್ಲಿ ಸ್ಟಾಪ್ ಮಾಡ್ತಾನೆ ವಾಟ್ರ್ ಅಂತ. ಚಚ್ಚೋದು ಅಷ್ಟೇ ಕೆಲಸ. ಸಿಂಪಲ್ ಹಾಕೊಂಡು ಹಿಡ್ದು ಥ್ರೋಟಲ್ಲಿ ಹಿಡಿದು ಬಿಟ್ಟರೆ ಟಾಪ ಮತ್ತೆ ಕಷ್ಟ. ಇಲ್ಲಿ ಸ್ವಲ್ಪ ಬಿಸಿಲು ಹತ್ತೈತೆ ಬಾಡಿಗೆ. ಯಾವಾಗ ಧೈರ್ಯ ನಮಗೆ ಬಿಸಿಲು ಹತ್ತಿದ್ರೆ ಸ್ವಲ್ಪ ಏನೋ ಒಂಥರ ಕಿಕ್. ಏನ್ರಿ ಎಣ್ಣೆ ಹೊಡೆದಲ್ಲಿ ಸಿಗುತ್ತೋ, ಸ್ಮೋಕ್ ಮಾಡೋದ್ರಲ್ಲಿ ಸಿಗುತ್ತೋ. ನಾವು ಮುದ್ರ ಗಂಡಕದವ್ರಿಗಂತ ಬಿಸಿಲಲ್ಲೇ ಸಿಗುತ್ತೆ. ಮತ್ತು ನಾಳೆ ಕಂಪ್ನಿಗೆ ಬೇರೆ ಹೋಗ್ಬೇಕು ಫ್ರೆಂಡ್ಸ್. ಇವತ್ತು 200 ಕಿಲೋಮೀಟ್ರ್ ಏನೋ ಟಯರ್ಡ್ ಆಗಲ್ಲ, ಬಟ್ ಪಂಪಿದ್ರೆ ಒಂದು ಕಷ್ಟ ನನಗಂತ ಫುಲ್ಲಾಗಿ. ಏನಕ್ಕೆ ಗೊತ್ತಿಲ್ಲಪ್ಪ. ಪಾನಿ 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 ನಿಲ್ಲಿಸ್ತಾರ ಹೋಗ್ತಾರ. ನಿಲ್ಲಿಸ್ತಾವ ಹೋಗ್ತಾವನೆ. ಕ್ಯಾ हो गया ರೇ ಏನಂತ ಕಿದರೆ ಊಟ ಮಾಡಕ. ಅಲ್ಲೇ ನಿಲ್ಸಿದ್ವಿ ವಾಟ್ರಿಗೆ, ಸಿಗಲಿಲ್ಲ. ಮುಂದೆ ಎಲ್ಲ ಸ್ಟಾಪ್ ಮಾಡೋಣ. ಮತ್ತೆ ಈಗ ಆಲ್ರೆಡಿ 3 ಟೈಮ್ಸ್ ಅಂತು ವಾಟ್ರಿಗೆ ಸ್ಟಾಪ್ ಮಾಡಿ. ನೀರು 3 ಟೈಮ್ ಸಿಗಲಿಲ್ಲ. ನೆಕ್ಸ್ಟ್ 4 ಟೈಮ್ ಅವ್ರು ಸಿಗುತ್ತಾ ಇಲ್ಲ ಅಂತ ನೋಡೋಣ. ವಾವ್ ಬ್ಯೂಟಿಫುಲ್. ನೋಡಿ ಈ ಕಡೆ ಆಗಿದೆ ಕಾಡು ತಲಕಾಡು. ಈ ಥರ ಮಾಡಿದ್ರೆ ನಾನು ಹೆಂಗೆ ಗಾಡಿ ಸ್ಟಾಪ್ ಮಾಡೋದಪ್ಪ ದೇವ್ರೆ. हाँ मिलता है इधर.